ಹಲಸಿನ ನೋಡಿ ಏನು ಕಲರ್ ಇದೆಯಲ್ಲ, ಸಖತ್ತಾಗಿದೆ, ತುಂಬ ಸ್ವೀಟಾಗಿದೆ. ಸೊ ನಾನು ಇವತ್ತು ಹಲಸಿನ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ವರ್ಷದಲ್ಲಿ ಒಂದು ಸರಿ ಆದರೂ ಹಲಸಿನ ಸೀಸನಲ್ಲಿ ಮಾಡದಿದ್ರೆ ಸಮಾಧಾನನೇ ಇಲ್ಲ ನನಗೆ. ಸೊ ನಮ್ಮನೇಲಿ ಯಾರೂ ತಿನ್ನೋಣ, ನಾನು ಒಬ್ಬಳೇ ತಿನ್ನೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಹಲಸಿನ ಹಣ್ಣು, ಇದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೀನಿ. ಹಲಸಿನ ಹಣ್ಣು, ಇದು ತೆಂಗಿನ ತುರಿ, ತೆಂಗಿನ ಪೀಸು ಹಾಕ್ಬೋದು. ನಾನು ತೆಂಗಿನ ತುರಿ ಹಾಕ್ತೀನಿ, ನಂಗೆ ತುಂಬ ಸಿಗಬೇಕು ತೆಂಗಿನಕಾಯಿ. ಸೊ ಅದಕ್ಕೋಸ್ಕರ ಇದು ಕಾಳು ಮೆಣಸು, ಆಮೇಲೆ ಇದು ಒಂದು 3 ಏಲಕ್ಕಿ, ಇದು ಬೆಲ್ಲ ಆಯಿತಾ, ಸಾವಯವ ಬೆಲ್ಲ, ಪುಡಿ ಬೆಲ್ಲ ಅಂತಾರಲ್ಲ, ಸೊ ನಾನು ಇದರಲ್ಲೇ ಹಾಕಿದ್ದೀನಿ. ಆಮೇಲೆ ಇದು ರವೆ, ಬಾಂಬೆ ರವೆ, ಅದೇ ಉಪ್ಪಿಟ್ಟೆಲ್ಲ ಮಾಡ್ತಾರಲ್ಲ, ಶೀರ ಎಲ್ಲ, ಸೊ ಆ ರವೆ, ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನು ಈ ರವೆನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಹಲಸಿನ ಹಣ್ಣು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನಾನು ಎಲ್ಲ ಹಲಸಿನ ಹಣ್ಣು ಹಾಕಿಲ್ಲ, ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಈ ಕ್ವಾಂಟಿಟಿಯಲ್ಲಿ ತೆಗೆದಿಟ್ಟಿದ್ದೀನಿ ಸ್ವಲ್ಪನೇ, ಯಾಕಂದರೆ ಆಮೇಲೆ ಹೆಚ್ಚು ಅದರಲ್ಲಿ ಹಾಕೋಣ ಅಂಥೇಳಿ, ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕೊಳ್ಳೋಣ ಅಂಥೇಳಿ. ಇವಾಗ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡೋಣ. ನೋಡಿ, ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡೋಣ ನಾವು. ಸೊ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಸೊ ಇವಾಗ ಇದಕ್ಕೆ ಕಾಳು ಮೆಣಸು ಆ್ಯಡ್ ಮಾಡೋಣ. ಮತ್ತು ಇದೊಂದು 3 ಏಲಕ್ಕಿ ಇತ್ತಲ್ಲ, ಇದನ್ನ ಇದಕ್ಕೆ ಹಾಕ್ಬಿಡೋಣ. ಇದನ್ನ ಜಸ್ಟ್ ಹಂಗೆ ಒಂದು ರೌಂಡ್ ತಿರುಗಿಸೋಣ ಸಾಕು. ಇದು ಇದೆಯಲ್ಲ ಏಲಕ್ಕಿ ಮತ್ತು ಕಾಳು ಮೆಣಸು, ಜಸ್ಟ್ ಅದೆರಡು ಓಪನ್ ಆಗಿ ಚೂರು ಗ್ರೈನ್ ಆಗಲಿ ಸಾಕು. ಸೊ ನೋಡಿ, ಇಷ್ಟು ಗ್ರೈನ್ ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಯಾಕಂದರೆ ಸ್ವೀಟ್ ಇನ್ ಕೇಸ್ ಕಮ್ಮಿ ಇದ್ದರೆ ಆ ಬೆಲ್ಲ ತೆಗೆದಿಟ್ಟಿದ್ದೀನಲ್ವ, ಸೊ ಅದನ್ನ ಹಾಕ್ಬಿಡ್ತೀನಿ. ಇವಾಗಲೇ ಸ್ವೀಟ್ ಇದೆ, ಬಟ್ ನನಗೆ ಸ್ವಲ್ಪ ಸ್ವೀಟ್ ಬೇಕು. ನನ್ನ ಮನೆ ಪಾಪು ಇದೆ, ಅವನಿಗೆ ಸ್ವಲ್ಪ ಸ್ವೀಟೆಲ್ಲ ಇಷ್ಟ. ಸೊ ಸಾವಯವ ಬೆಲ್ಲ ಅಷ್ಟೇನು ಸ್ವೀಟ್ ಆಗಿರಲ್ಲ. ಸೊ ಎಲ್ಲ ಬೆಲ್ಲನೂ ಹಾಕಿಬಿಟ್ಟೆ ಆಯಿತಾ. ನೋಡಿ, ಎಲ್ಲ ಬೆಲ್ಲನೂ ಹಾಕಿದ್ದೀನಿ. ಸೊ ಇದನ್ನ ಒಂದು ಸುತ್ತೋಣ, ಒಂದೇ ಸುತ್ತು, ಜಸ್ಟ್ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಒಂದೇ ಸುತ್ತು ತಿರುಗಿಸಿದ್ದೀನಿ, ಇಷ್ಟು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಇವಾಗ ಒಂದು ಇದನ್ನ ಬೇರೆ ಪಾತ್ರೆ ತಗೊಳ್ಳೋಣ. ನೋಡಿ, ಈ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ ಆಯಿತಾ. ಸ್ವೀಟಿಗೆ ಉಪ್ಪು ಹಾಕಲ್ಲ ಕೆಲವರು, ಬಟ್ ನಾನು ಹಾಕ್ತೀನಿ. ನಾನು ಪಾಯಸ ಮಾಡಿದ್ರು ಅಷ್ಟೇ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಸೊ ಅದ್ರ ಫ್ಲೇವರೇ, ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇವಾಗ ನಾವು ತೆಗೆದಿಟ್ಟಿರುವಂಥ ರವೆ ಮತ್ತು ಈ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡೋಣ. ರವೆ ನೋಡ್ಕೊಂಡು ಮಿಕ್ಸ್ ಮಾಡಿ, ಎಷ್ಟು ಬೇಕಾಗುತ್ತೆ ಅಷ್ಟೇ ಮಿಕ್ಸ್ ಮಾಡಿ, ಜಾಸ್ತಿ ಹಾಕಬೇಡಿ. ಸೊ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಜಸ್ಟ್ ನೋಡ್ತೀನಿ, ಎಲ್ಲ ಹಾಕ್ಕೊಂಡಿಲ್ಲ ನಾನು, ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ರವೆ ಬೇಕು. ಎಷ್ಟು ಘಮ ಘಮ ಅಂತಿದೆ ಗೊತ್ತಾ, ಹಲಸಿನ ಹಣ್ಣು, ಏಲಕ್ಕಿ, ಬ್ಲ್ಯಾಕ್ ಪೆಪ್ಪರ್. ನೋಡಿ, ಇದೇ ಥರ ಆಗಬೇಕು. ಸೊ ಇವಾಗ ಇದನ್ನ ನೀಟಾಗಿ ನಾನು ಎಲ್ಲ ಕಲಿಸ್ಕೊಳ್ತೀನಿ. ನಾನು ತೆಗೆದಿಟ್ಟಿರುವಂಥ ರವೆ ಎಲ್ಲದೂ ನನಗೆ ಯೂಸ್ ಆಯಿತು. ಸೊ ಇವಾಗ ಈಗ ತೆಂಗಿನಕಾಯಿ ತುರಿದಿನಲ್ವ, ಸೊ ಇದನ್ನ ಹಾಕ್ಕೊತೀನಿ. ಎಲ್ಲದನ್ನೂ ಹಾಕಲ್ಲ, ಸ್ವಲ್ಪ ತೆಗೆದಿದ್ದೀನಿ ನೋಡಿ. ಸೊ ಇದನ್ನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯೆಲ್ಲ ಹಾಕಿ ಕಲಿಸ್ಕೊಂಡ್ಮೇಲೆ ನೋಡಿ, ಸ್ವಲ್ಪ ಹಲಸಿನ ಹಣ್ಣು ತೆಗೆದಿಟ್ಟಿದ್ನಲ್ವ, ಸೊ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10 to 15 ಮಿನಿಟ್ಸು ಬಿಡಬೇಕು. ಅಂದರೆ ಸ್ವಲ್ಪ ರವೆ ಎಲ್ಲ ನೆನ್ಕೊಳ್ಳುತ್ತೆ, ಸೊ ಅದಕ್ಕೋಸ್ಕರ ಬಿಡಬೇಕು. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡಿ. ಸೊ ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನೊಂದು 10 to 15 ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನು ಇದನ್ನ ಕಲಸಿಟ್ಟು ಒಂದು 15 ಮಿನಿಟ್ಸ್ ಆಯಿತು, 15-20 ಮಿನಿಟ್ಸ್ ಆಯಿತು. ಸೊ ಇವಾಗ ಈ ಎಲೆಯಲ್ಲಿ ಅದನ್ನ ಹಾಕಿ ಕಟ್ಟಿ ಸ್ಟೀಮರಲ್ಲಿ ಬೇಯಕ್ಕಿಡಬೇಕು. ಆಲ್ರೆಡಿ ಸ್ಟೀಮರಲ್ಲಿ ನಾನು ನೀರು ಹಾಕಿಟ್ಟಿದ್ದೀನಿ ಬಿಸಿಗೆ. ಈ ಎಲೆ ನೋಡಿ, ಈ ಎಲೆನೇ ಆಗಬೇಕಂತ ಇಲ್ಲ, ಬಾಳೆ ಎಲೆನೂ ಆಗುತ್ತೆ, ಏನೂ ಆಗೋಲ್ಲ. ಸೊ ಇವಾಗ ನಾನು ಇದನ್ನ ಯಾವ ಥರ ಕಟ್ಟೋದು ಅಂತೇಳಿ ತೋರಿಸ್ತೀನಿ. ನೋಡಿ, ಇಟ್ಟಿದ್ದೀನಿ. ಇಟ್ಟು ಈ ಥರ ಒಂಚೂರು ತಟ್ಟಿ ನೋಡಿ, ಈ ಥರ ಮಡಚಬೇಕು. ಈ ಥರ ಮಡಚಿ ಈ ಎಲೆನ ಈ ಥರ ಮಡಚಬೇಕು. ಮಡಚಿ ಇದನ್ನ ಕಟ್ ಮಾಡಬೇಕಾಯ್ತಾ, ಈ ಭಾಗನ ಕಟ್ ಮಾಡಬೇಕು. ಇಲ್ಲಿ ಒಂದು ಮಡಚಿ ತೋರಿಸ್ತೀನಿ. ಆಮೇಲೆ ಇದನ್ನ ಈ ಥರ ಮಡಚಬೇಕು. ಯಾವುದು ಕಟ್ಟಬೇಕಂತಲೇ ಇಲ್ಲ. ಆಮೇಲೆ ಇದನ್ನ ಈ ಥರ ಮಡಚಬೇಕು. ನೋಡಿ, ಒಂದು ನಿಮಿಷ, ಲಾಸ್ಟಿಗೆ ಈ ಥರ ಆಗುತ್ತೆ. ಈ ಭಾಗನ ಕಟ್ ಮಾಡಬೇಕು. ಇದನ್ನ ಇದೇ ಥರ ಸ್ಟೀಮರಲ್ಲಿಟ್ಟರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗೆಲ್ಲ ಕಟ್ಟಿಟ್ಟಿದ್ದೀನಿ ಅಂಥೇಳಿ.
ನೋಡಿ ಏನು ದಾರಾಗಿರೋ ಏನೂ ಕಟ್ಟಿಲ್ಲ, ಈ ಥರ ಮಾಡಿಟ್ರೆ ಆಯಿತು. ಇದನ್ನ ಇವಾಗ ಸ್ಟೀಮರಲ್ಲಿ ಇಡೋಣ ಒಂದೊಂದೇ. ನೋಡಿ ಇಟ್ಟಾಯಿತು. ಸೊ ಇದು ಬೆಂದ ಮೇಲೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತೇಳಿ. ಒಂದು 20 ನಿಮಿಷನಾದರೂ ಬೇಕು. ಸಿಮ್ಮಲ್ಲಿ ಇಟ್ಬಿಡಿ, ಅಲ್ಲಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬೆಂದಮೇಲೆ ಎಲೆ ಎಲ್ಲ ಚೇಂಜ್ ಆಗಿ ಇದ್ರ ಕಲರೆಲ್ಲ ತಿಂಡಿಗೆ ಹತ್ಕೊಂಡಿರುತ್ತೆ, ರೆಡ್ ಕಲರ್ ಥರ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಇವಾಗಲೇ, ಅಂದರೆ ಅದ್ರ ಇಟ್ಟಿದ್ದು. ಇನ್ನು ಬೆಂದಮೇಲೆ ಇನ್ನೂ ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ. ನೋಡಿ, ಸೊ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಎಲೆ ಕಲರ್ ಫುಲ್ ಚೇಂಜ್ ಆಗಿದೆ. ಸ್ವಲ್ಪ ತಣ್ಣಗಾಗಲಿ ಆಯಿತಾ. ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡೋಣ. ಇವಾಗಷ್ಟೇ ಆಫ್ ಮಾಡಿದ್ದೆ ಗ್ಯಾಸು, ಸಖತ್ತಾಗಿ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಫೈನಲಿ ನಮ್ಮ ತಿಂಡಿ ಆಗಿದೆ. ಸೊ ತಣ್ಣಗಾದ್ಮೇಲೆ ತೊಗೊಂಡು ಬಂದಿದ್ದೀನಿ ಹೆಂಗಿದೆ ಅಂತೇಳಿ. ನೋಡಿ ಹೆಂಗೆ ಬೆಂದಿದೆ ಅಂತೇಳಿ, ಚೆನ್ನಾಗಿದೆ ಆಯಿತಾ. ಸಖತ್ತಾಗಿದೆ, ಮಸ್ಟ್ ಟ್ರೈ ಆಯಿತು. ನೀವು ಟ್ರೈ ಮಾಡಲೇಬೇಕಿದ್ನ.